ಮೊದಲನೇ ಶಾರ್ಟ್ ಫಿಲಮು ಚಪ್ಪಲಿ ಕಳೆದೋಗಿರೋದು. ಏನ್ರಿ ಅದ್ರ ಟ್ಯಾಲೆಂಟ್ ಇರೋದು ಒಂದು. ಇಷ್ಟು ದಿವಸ ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ಕೊಂಡಿದ್ದ ನನ್ ಚಪ್ಪಲಿ ಕಾಣಿಸ್ತಾ ಇಲ್ಲ. ಟಿಕ್ ಟಾಕ್ ಬಗ್ಗೆ ಅದಂತೂ ಚಿಂದಿ ಅನ್ಕೊಳ್ಳಿ ಮಾತ್ರ. ನಾವು ಲಿಫ್ಟಿಗೆ ಹಾಕೊಂಡು ಟಿಕ್ ಟಾಕ್ ಮಾಡು ಲೇಡಿ ನಿನಗೆ ಇಷ್ಟು ಇರ್ಬೇಕಾದ್ರೆ ಇನ್ನು ಸಾಲ ಮಾಡಿ ಸುಖ ಕುಡ್ದು ಅವ್ರ ಹತ್ರ ಕಾಡಿ ಬೇಡಿ ಬೀಡಿ ಇಸ್ಕೊಂಡು ಬಾಡಿ ನನಗೆ ಎಷ್ಟು ಕಮ್ಮಿ ಇರ್ಬೇಡ. ಶಾರ್ಟ್ ಫಿಲಮ್ ಇಂದಾನೆ ಯೋಗರಾಜ್ ಭಟ್ ಸರ್ ನೋಡಿ ಅವನ್ನ ನೀನು ಕಾಮಿಡಿ ಕಿಲಾಡಿ ಆಡಿಷನ್ ಕೊಡು ಅಂತ ಹೇಳಿದ್ರು. ಅಂಡರ್ಟೇಕರ್ದು ಆರ್ ಏರ್ ಕಿತ್ಕೊಂಡು ಎಲ್ಲಾ ರೂಮಲ್ಲಿರೋ ಬೀರುಲ್ ಇಟ್ಕೊಂಡು ಪೂಜೆ ಮಾಡಿ ಸಮಸ್ಯೆ ಪರಿಹಾರ ಆಗ್ಬಿಡ್ತದೆ. ಸಿ ಕನ್ನಡದಲ್ಲಿ ಯಾವ ಕಾಲಿಟ್ಟ ಅವ್ನ ಲಕ್ ಚೇಂಜ್ ಆಯಿತು. ಬಿಗ್ ಬಾಸ್ ಅವರೇ 7 ತಿಂಗಳು ಮುಂಚೆ ಅವನ್ನ ಕಾಲ್ ಮಾಡವ್ರೆ ಅಂದರೆ ನೀವು ಯೋಚನೆ ಮಾಡಿ ಅವ್ನಿಗೆ ಏನು ಟ್ಯಾಲೆಂಟ್ ಇದೆ, ಏನು TRP ಬರುತ್ತೆ ಅವನಿಂದ ಅಂತ ಕಲರ್ಸ್ ಕನ್ನಡದವರು ಗೊತ್ತಾಗ್ಬಿಟ್ಟೈತೆ. ಐ ಗೈಸ್ ಆಗಲೇ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ಯಾವ ವಿಚಾರ ಮಾತಾಡಕ್ಕೆ ಬಂದಿದ್ದೀನಿ ಅಂತ. ನಮ್ಗಿಲ್ಲಿ ಟ್ಯಾಲೆಂಟ್ ಬಗ್ಗೆ, ಈ ಟ್ಯಾಲೆಂಟ್ ಬಗ್ಗೆ ಯಾವ ಥರ ಮಾತಾಡಬೇಕು ಅಂತ ನನಗೆ ನಿಜವಾಗ್ಲೂ ಕನ್ಫ್ಯೂಷನ್ ಇತ್ತು. ಬಟ್ ನನಗೆ ಇವಾಗ ಫೈನಲ್ ವೀಕ್ ನೋಡ್ಕೊ ಬತ್ತಿದಂಗೆ ಹೆಂಗೆ ವರ್ಣನೆ ಮಾಡಬೇಕು ಅಂತ ಕ್ಲಾರಿಟಿ ಸಿಕ್ಬಿಡ್ತು. ಇವಾಗ ಒಂದೊಳ್ಳೆ ಎಲ್ಲರೂ ಹೇಳ್ತಾರೆ ಗಿಲ್ಲಿ ಹಳ್ಳಿ ಹುಡುಗ ಹೌದು, ಎಲ್ಲ ಹಳ್ಳಿ ಹುಡುಗರಿಗೆ ಯಾಕೆ ಅಷ್ಟೊಂದು ಟ್ಯಾಲೆಂಟ್ ಇಲ್ಲ, ಯಾಕೆ ನಮ್ಮ ಗಿಲ್ಲಿಗೆ ಮಾತ್ರ ಯಾಕೆ ಅಷ್ಟು ಟ್ಯಾಲೆಂಟು? ನಾನು ಯೋಚನೆ ಮಾಡ್ತಾರೋ ಪ್ರಕಾರ ನೀವು ಯೋಚನೆ ಮಾಡಿ. ಏನಂತ ಹೇಳಿದ್ರೆ ಗಿಲ್ಲಿಗೆ ಟ್ಯಾಲೆಂಟ್ ಯಾಕೆ ಅಷ್ಟು ಬಂದೈತೆ ಅಂದರೆ ಒಂದು ಕಾರಣ ಅಪ್ಪ ಅಮ್ಮ ಇಂದ ಜೆನೆಟಿಕ್ಸು. ಯಾಕಂದರೆ ಅವ್ರ ಅಪ್ಪ ಒಂದು ಸ್ವಲ್ಪ ತರಲೆ ಆಗಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಅಮ್ಮನೇ ಇದು ನೋಡಿದಾಗ ಎಪಿಸೋಡ್ ನೋಡಿದಾಗ ಅವ್ರ ಅಪ್ಪನೂ ಅಷ್ಟೊಂದು ತರಲೇ ಇರಲಿಲ್ಲ. ಬಟ್ ಏನಂತಕ್ಕೆ ಇವನು ಆ ಥರ ಒಂದು ಸೋದ್ರ ಮಾವನ ಚಾಳು, ಸೋದ್ರ ಮಾವನು ಹಂಗಿರ್ಬೋದು ಅಲ್ವಾ. ಸೋದ್ರ ಮಾವನು ಇಲ್ಲ ಲೆಕ್ಕದಲ್ಲಿ. ಅವ್ರ ಅಮ್ಮಂಗಿರೋದೆಲ್ಲ ಅಕ್ಕಂಗಿರೆ, ಅದರಲ್ಲೂ ಬಂದಿಲ್ಲ. ಬಟ್ ಅಪ್ಪಂಗೆ ಸೋದ್ರ ಮಾವ ಇರೋಕ್ಕೆ ಚಾನ್ಸೇ ಇಲ್ಲ. ಯಾಕಂದ್ರೆ ಇರೋರೆಲ್ಲ ಗಂಡು ಮಕ್ಕಳೇ ಅಂತೆ, ಅವ್ರ ಅಪ್ಪನ ಜೊತೆ ಹುಟ್ಟಿರೋರೆಲ್ಲ ಗಂಡು ಮಕ್ಕಳೇ. ಅದು ಹೆಂಗೆ ಬಂತು? ಎಲ್ಲರೂ ಹೇಳ್ತಾರೆ ಸೋದ್ರ ಮಾವನಿಂದ ಬಂದಿರ್ಬೋದು ಅಂತ ಎಲ್ಲ ಮಾತಾಡಿ ಹೇಳ್ತಾರೆ. ಆ ಥರನೂ ಬಂದಿಲ್ಲ. ಬಟ್ ಅವ್ನಿಗೆ ಟ್ಯಾಲೆಂಟ್ ಹೆಂಗೆ ಬಂದಿದ್ದು ಅಂತ ಹೇಳಿದ್ರೆ ಬೆಳೀತಾ ಜನಗಳ ಜೊತೆ ಜಾಸ್ತಿ ಬೆರೀತಾ, ಮಕ್ಳುಗಳ ಜೊತೆ ಆಟ ಆಡ್ತಾ, ಆಮೇಲೆ ಬರೀ ಈಜಾಡೋದು, ಮಕ್ಳ ಜೊತೆ ಜಾಸ್ತಿ ಈ ಸ್ಕೂಲ್ಗೆ ಹೋಗ್ದಿರೋದು, ಆ ಥರ ಎಲ್ಲ ಆಗಿ ಈ ಥರ ಟ್ಯಾಲೆಂಟ್ ಬಂದಿರುತ್ತೆ. ಈ ಟ್ಯಾಲೆಂಟ್ನ ನಮಗಿಲ್ಲಿ ಹೇಗೆ ರೂಢಿ ಮಾಡ್ಕೊಂಡ, ಹೆಂಗೆ ಮುಂದಕ್ಕೆ ಬಂದ ಅಂತ ಹೇಳಿದ್ರೆ ಅವನು ಯಾವಾಗ ಸ್ಕೂಲ್ ಮುಗಿಯುತ್ತೋ ಆವಾಗಲೇ ಯೋಚನೆ ಮಾಡಿರ್ತಾನೆ, ನಾನು ಹೋದರೆ ಫಿಲಮ್ ಲ್ಯಾಂಡ್ಗೆ ಹೋಗಬೇಕು, ಫಿಲಮಲ್ಲೇ ಆ್ಯಕ್ಟಿಂಗ್ ಮಾಡಬೇಕು, ಆ್ಯಕ್ಟಿಂಗ್ ಅಂತ ಇಲ್ಲ ಫಿಲಮ್ ಫೀಲ್ಡ್ಗೆ ಹೋಗಬೇಕು ಅಂತ ಯೋಚನೆ ಮಾಡಿರ್ತಾನೆ. ಅದಕ್ಕೆ ಸಿಕ್ಕಿದೆ ಅವ್ರ ಫ್ರೆಂಡ್ ಒಬ್ಬ, ನಾನು ಬೆಂಗಳೂರಿಗೆ ಹೋಗ್ತಾಯಿದ್ದೀನಿ ಬರ್ತೀಯಾ ಅನ್ನೋ ಒಂದೇ ಒಂದು ಮಾತು ನಮಗಿಲ್ಲಿ ಕಿವಿಗೆ ಬಿತ್ತು. ಬಿದ್ದಿದ್ದು ಒಂದೇ ಮಾತು, ಹಣ ಬರ್ತೀನಿ ಅಂದ್ಬಿಟ್ಟು ಟಕ್ಕಂದ ಓಡೋಗ್ಬಿಟ್ಟು ಬ್ಯಾಗ್ ತಗೊಬಂದು ಕಾರದ್ದು ಕುತ್ಕೋತಾನೆ. ಅಲ್ಲಿಂದ ಸೀದಾ ಬೆಂಗಳೂರಿಗೆ ಬರ್ತಾನೆ. ಬೆಂಗಳೂರಿಂದ ಅವ್ನು ಏನು ಮಾಡ್ಕೊಬೇಕು ಅದನ್ನೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊತಾನೆ. ಯಾವ ಥರ ಪ್ರಿಪ್ರೇಷನ್ನು, ಇವಾಗ ಸಿನಿಮಾಗಳಿಗೆ ಹೋಗ್ಬೇಕಂದ್ರೆ ಹೆಂಗೆ ಒಳಗಡೆ ಎಂಟ್ರಿ ಕೊಡಬೇಕು ಅದನ್ನೆಲ್ಲ ಹೆಂಗೆ ತಿಳ್ಕೊತಾನೆ. ಆಮೇಲೆ ತಿಳ್ಕೊಂಡು ಅವ್ನು ಅಲ್ಲೇ ನಿನ್ಸ್ಬಿಡೋದಾಯ್ತು. ಹುಡುಗರು ಫಿಲಮ್ ಲ್ಯಾಂಡಿಗೆ ಬಂದಿದ್ದೀನಿ, ಏನೊಂದು ಸೆಟ್ ವರ್ಕ್ ಮಾಡೋಣ, ಇಲ್ಲ ಅದು ಮಾಡೋಣ ಇದು ಮಾಡೋಣ ಸಾಕು ಅಂತ ಅನ್ಕೊಂಬೋದಾಯಿತು. ಅವ್ನು ಹಂಗೆ ಅಂದ್ಕೊಳ್ಳಿಲ್ಲ. ಅಲ್ಲೂ ಫೇಲ್ಯೂರ್ ಆಯ್ತಾನೆ. ಅಲ್ಲೂ ಫೇಲ್ಯೂರ್ ಆಗಿ ಮತ್ತೆ ಊರಿಗೆ ಬಂದು ಅವನೇ ತನ್ನದೇ ಆದ ತಾನು ಶಾರ್ಟ್ ಫಿಲಮ್ ಸ್ಟಾರ್ಟ್ ಮಾಡ್ತಾನೆ. ಮೊದಲನೇ ಶಾರ್ಟ್ ಫಿಲಮು ಚಪ್ಪಲಿ ಕಳೆದೋಗಿರೋದು. ಏನ್ರಿ ಅದ್ರ ಟ್ಯಾಲೆಂಟ್ ಇರೋದು ಒಂದು. ಏನು ಗಂಟ್ಲು ಹರ್ಕತಾನೆ ಅಂತಾರೆ ಗೊತ್ತಾ, ಆ ಥರ ಹರ್ಕತಾನೆ ಗಂಟ್ಲಲ್ಲಿ. ಈ ಗಂಟ್ಲು ಲೆಕ್ಕದಲ್ಲಿ ಅಷ್ಟೊಂದು ಬೇರೆಯವರೆಲ್ಲ ಹರ್ಕೊಂಡ್ಬಿಟ್ರೆ ಗಂಟ್ಲೇ ಹೋಗ್ಬಿಡುತ್ತೆ. ಆ ಥರ ಹರ್ಕೊಂಡಿರೋದು ಆ ಶಾರ್ಟ್ ಫಿಲಮಲ್ಲಿ. ಆ ಫಿಲಮ್ ನೀವು ನೋಡಿರ್ತೀರಾ ಅನ್ಸುತ್ತೆ. ಆಮೇಲೆ 2ನೇ ಶಾರ್ಟ್ ಫಿಲಮು ಟಿಕ್ ಟಾಕ್ ಬಗ್ಗೆ, ಅದಂತೂ ಚಿಂದಿ ಅಂದ್ಕೊಳ್ಳಿ ಮಾತ್ರ. ಅದಂತೂ ಟಿಕ್ ಟಾಕ್ ಟೈಮಲ್ಲಿ ಪೀಕಲ್ಲಿತ್ತು. ಹೆಂಗೆ ಅಂದರೆ ಟಿಕ್ ಟಾಕ್ ಬ್ಯಾನ್ ಆದಮೇಲಂತೂ ಇನ್ನೂ ಪೀಕ್ ಆಗೋಯ್ತು ಅದು ಇದು. ಆಮೇಲೆ ಹಂಗೆ ಬರ್ತಾ ನಲ್ಲಿ ಮೂಳೆ ಅಂತೆ, ಆಮೇಲೆ ಪಿವೋಟ್ ಅಂತೆ, ಇನ್ನೂ ಸಕ್ಕದಾಗಿರೋ ಶಾರ್ಟ್ ಫಿಲಮ್ ಮಾಡ್ದ. ಶಾರ್ಟ್ ಫಿಲಮಿಂದನೇ ಯೋಗರಾಜ್ ಭಟ್ ಸರ್ ನೋಡಿ ಅವನ್ನ ನೀನು ಕಾಮಿಡಿ ಕಿಲಾಡಿ ಆಡಿಷನ್ ಕೊಡು ಅಂತ ಹೇಳಿದರು. ಅಲ್ಲಿ ಹೋದ್ಮೇಲೆ ಇನ್ನೂ ಬೆಳೆದ. ಯಾಕಂದರೆ ಅಲ್ಲಿ ಗೊತ್ತಾಯಿತು ಇದೆಲ್ಲ ಕಾಮಿಡಿ, ಇದು ಕಾಮಿಡಿ ಪ್ರಾಪರಾಗಿ ಒಂದು ಟೈಮಿಂಗ್ ಇರಬೇಕು. ಆ ಟೈಮಿಂಗ್ ಹೆಂಗೆ ತೊಗೋಬೇಕು ಆ ಥರ ಎಲ್ಲ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತಾನಲ್ಲ, ಅವಾಗಿಂದ ಗಿಲ್ಲಿಗರು ಮುಗೀತು. ಒಂದು ಸಿ ಕನ್ನಡದಲ್ಲಿ ಯಾವ ಕಾಲಿಟ್ಟ ಅವ್ನ ಲಕ್ ಚೇಂಜ್ ಆಯಿತು. ಹಂಗೆ ಅವ್ನು ಅಲ್ಲಿ ರನ್ನರ್ ಅಪ್ ಕೂಡ ಆಗ್ತಾನೆ. ಅದಾದಮೇಲೆ ಅವ್ನು ಅಲ್ಲೇ ನಿನ್ಸ್ಬಿಡೋದಾಗಿತ್ತಲ್ವ ಝೀ ಕನ್ನಡದವ್ರು ಗೊತ್ತಿತ್ತು TRP ಯಾರಿಂದ, ಗಿಲ್ಲಿಯಿಂದ ಅಂತ. ಹಂಗೆ ಭರ್ಜರಿ ಬ್ಯಾಚುಲರ್ಸ್ಗೆ ಕರ್ಕೊಂಡು ಅಲ್ಲಿ ಒಬ್ರು ಜೋಡಿನ ಕೊಟ್ಟರು ಯಶು ಅಂತ. ಅವರಿಬ್ಬರು ಜೋಡಿ ಕಮಾಲ್ ಹೆಂಗಿತ್ತು ಅಂದರೆ ಅಲ್ಲೂ ರನ್ನರ್ ಅಪ್ ಆದ, ಏನೂ ಬೇಜಾರಿಲ್ಲ. ಬಟ್ ಅವರಿಬ್ಬರು ಜೋಡಿ ಕಮಾಲ್ ಮಾಡ್ತಾರಲ್ಲ ಅಲ್ಲಿ, ಅದು ಮಾತ್ರ ಇನ್ನೂ ಸಕ್ಕದಾಗಿತ್ತು. ಆಮೇಲೆ ಎಲ್ಲ ಹೇಳ್ಬೋದು ಏನಪ್ಪ ಬಿಡು ಅವನು ಬೆಳೆದ್ಬಿಟ್ಟ, ಅದ್ರ ಬಗ್ಗೆ ನೀನು ಯಾಕೆ ಮಾತಾಡ್ತಾ ಇಲ್ಲ. ಅವ್ನು ಬಿಗ್ ಬಾಸ್ ಬಗ್ಗೆ ಬಂದಿದ್ರೆ ಎಷ್ಟೊಂದು ಜನ ಮಾತೇ ಆಡ್ತಾ ಇರಲಿಲ್ಲ. ಯಾಕಂದರೆ ಅವ್ನ ಕೆಲಸನೇ ಇರ್ತಾ ಇರಲಿಲ್ಲ. ಅವ್ನು ಬಿಗ್ ಬಾಸ್ ಅವರೇ ಯೋಚನೆ ಮಾಡ್ಕೊಳ್ಳಿ, ಬಿಗ್ ಬಾಸ್ ಅವರೇ 7 ತಿಂಗಳು ಮುಂಚೆ ಅವನ್ನ ಕಾಲ್ ಮಾಡವ್ರೆ ಅಂದರೆ ನೀವು ಯೋಚನೆ ಮಾಡಿ ಅವ್ನಿಗೆ ಏನು ಟ್ಯಾಲೆಂಟ್ ಇದೆ, ಏನು TRP ಬರುತ್ತೆ ಅವನಿಂದ ಅಂತ ಕಲರ್ಸ್ ಕನ್ನಡದವರು ಗೊತ್ತಾಗ್ಬಿಟ್ಟೈತೆ. ಅದಾದಮೇಲೆ ಡ್ಯಾನ್ಸ್ ಅಂತ ಬಂತು ಸಿ ಕನ್ನಡದಲ್ಲಿ ಭರ್ಜರಿ ಬ್ಯಾಚುಲರ್ಸ್ ಮುಗ್ದಾದ್ಮೇಲೆ. ಅದರಲ್ಲಿ ಯಶು ಇದ್ಲು, ಅದರಲ್ಲಿ ಗಗನ ಇದ್ಲು. ಅವಾಗ ಏನು ಮಾಡಿದ್ರು ಇವರು, ನೋಡೋಣ ಹೆಂಗಿದ್ರು ಅರ್ಧ ಶೋ ಆಗೈತೆ, ಅರ್ಧ ಶೋಲ್ಲಿ ಅಷ್ಟೊಂದೇನು TRP ಬಂದಿಲ್ಲ, ಗಿಲ್ಲಿನೇ ತಾಕನ. ಅರ್ಧದಲ್ಲೇ ಯಾರೋ ಒಬ್ಬ ಪಾರ್ಟ್ನರ್ ಹೋಗಿದ್ದಕ್ಕೆ ಈ ಪಾರ್ಟ್ನರ್ ತಂದು ಹಾಕ್ಬಿಟ್ರು ಡ್ಯಾನ್ಸರ್ಗೆ. ತಗೋ ಇವನು ಅಲ್ಲೂ ಕಮಾಲು, ಅಲ್ಲೂ ಪ್ರಾಪರ್ಟಿ ಕಾಮಿಡಿ ಅಂತೆ,
ದೇಪ್ ಇರ್ಬೋದು, ತಮಿಳಿಂದ ದೇಪ್ ಇರ್ಬೋದು, ಮಲಯಾಳಮಿಂದ ದೇಪ್ ಇರ್ಬೋದು, ಅದು ಪ್ರಾಪರ್ಟಿ ಕಾಮಿಡಿ ಅನ್ನೋದು ದೇಪ್ ಇರ್ಬೋದು, ಬಟ್ ಅವ್ನು ಒಳ್ಳೆ ಕಂಟೆಂಟ್ ಕೊಟ್ಟನ, ಅಷ್ಟೇ ತಾನೇ ಮುಖ್ಯ ಆಗೋದು. ಒಳ್ಳೆ ಕಂಟೆಂಟೇ ಕೊಟ್ಟ, ಎಲ್ಲರೂ ಸಂತೋಷಪಟ್ಟರು. ಅದಾದಮೇಲೆ ಕಲರ್ಸ್ ಕನ್ನಡಕ್ಕೆ ಬಂದ, ಯಾವುದೋ ಒಂದು ಕುಕಿಂಗ್ ಶೋ ಬಂತು, ಬಿಗ್ ಬಾಸ್ಗಿಂತ ಮುಂಚೆ ಒಂದು ಕುಕಿಂಗ್ ಶೋ ಬಂತು, ಅಲ್ಲಿಗೆ ಬಂದ. ಅಲ್ಲೂ ಅಷ್ಟೇ ಟಾಂಗ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ದ. 3 ವಾರಕ್ಕೆ ನಿಲ್ಲಿಸ್ಬಿಟ್ರು. ಏನಂತ ನಿಲ್ಲಿಸ್ಬಿಟ್ರು ಗಿಲ್ಲಿನ ಅಂತ ನಾನು ಯೋಚನೆ ಮಾಡ್ತಾಯಿದ್ದೆ. ಗಿಲ್ಲಿ ಹಂಗೆ ನಿಲ್ಸಂಗಿಲ್ವಲ್ಲ, TRP ಬರೋದೇ ಅವನಿಂದ ಪ್ರಾಪರ್ಟಿ ಕಾಮಿಡಿ ಅಂತ ಅದಂತ ಇದಂತೆ ಅಂತ ಟಕ್ಕನ ನಿಲ್ಲಿಸ್ಬಿಟ್ರು. ಬಿಡಿ ಆಯ್ತು ಹೋದ್ರಾಯ್ತು ಅಂತ. ಆಮೇಲೆ ಬಂತು ನೋಡಿ ನ್ಯೂಸು, ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟ ಅಂತ. ತಗೋ, ನನಗೆ ಅಂದ್ಕೊಂಡೆ ಪಕ್ಕ ಅವನೇ ಗೆಲ್ಲೋದು ಫಿಕ್ಸ್. ಅವಾಗಲೇ ಏನು ಇವಾಗ ಅವ್ನು ಗೆಲ್ಲೋದು ಮೂಮೆಂಟಲ್ಲಿ ಮಾತಾಡ್ತಾರೆ, ನಾನು ಅವಾಗಲೇ ಫಿಕ್ಸ್ ಆಗ್ಬಿಟ್ಟಿದೆ ಅವನೇ ಗೆಲ್ಲೋದು ಪಕ್ಕ. ಅವ್ನು ಏನೂ ಡೌಟ್ ಇಲ್ಲ, ಏನಕ್ಕೆ ಅವ್ನಿಗಿರೋ ಟ್ಯಾಲೆಂಟ್ ಹಂಗೈತೆ. ಬಲ್ಕ ಕೊಟ್ಬಿಟ್ಟು ಅವ್ನು ದೇವರು ಮಾತ್ರ ಟ್ಯಾಲೆಂಟ್ನ. ಏನ್ರಿ ಸ್ಪಾಂಟಿನಿಟಿ ಟಕ್ 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 ಅಂತ ಹೊಡಿತಾನೆ. ಮೊದಲನೇ ವಾರನೇ ಹೊಡೆದ ಅಶ್ವಿನಿ ಮೇಡಮ್ ಅವ್ರಿಗೆ ಏನು ಡೈಲಾಗ್ಗಳು ಹೊಡೆದಾನ, ಹಂಗೆ ಇರೋದು ಹಿಂಗೆ ಇರೋದು ಅಂತ ಒಳ್ಳೆ ಡೈಲಾಗ್ ಬಂತು. ಲೆಕ್ಕದಲ್ಲಿ ಕಾಕ್ರೋಚ್ ಸುದ್ದಿ ಸದ್ದು ಮಾಡ್ತಾನೆ ಬಿಗ್ ಬಾಸಲ್ಲಿ ಅಂತ ಅಂದ್ಕೊಂಡಿದ್ರು ಹೊರಗಡೆ ಎಲ್ಲ. ಗಿಲ್ಲಿ ಕಾಕ್ರೋಚ್ ಸುದ್ದಿನಿಯವ್ರನ್ನೇ ನುಂಕಮುಟ. ಅದರಲ್ಲಿ ಟಾಂಗ್ ಕೊಡೋದ್ರಲ್ಲಿ, ಡೈಲಾಗ್ ಹೊಡೆಯೋದ್ರಲ್ಲೆಲ್ಲ ಮಸ್ತ ಮಾಡ್ದ ಮಾತ್ರ. ಅದರಿಂದನೇ ಅವ್ನಿಗೆ ಟ್ಯಾಲೆಂಟ್ ಬಂದಿದ್ದು. ಹೆಂಗೆ ಅಂದರೆ ಚಿಕ್ಕ ವಯಸ್ಸಿಂದನೇ ರೂಢಿ ಮಾಡ್ಕೊಂಬಂದ್ಬಿಟ್ಟು ಆ ಟ್ಯಾಲೆಂಟ್ನ. ಇವಾಗಲೂ ಅಷ್ಟೇ ಆ ಟ್ಯಾಲೆಂಟು ಅವನ್ನ ಇನ್ನೂ ಮುಂದಕ್ಕೆ ಸಣ್ಣಗೆ ತೊಗೊಂಡೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಏನು ಅನ್ಸುತ್ತೆ ಗೈಸ್? ನೀವು ಕಮೆಂಟ್ ಹಾಕಿ. ಈ ಟ್ಯಾಲೆಂಟು ಎಲ್ಲಿ ಗಂಟ ಮುಂದುವರಿತೆ ಗೊತ್ತಿಲ್ಲ. ಅವ್ನು ಮೂವಿ ಲ್ಯಾಂಡಲ್ಲಿ ಡೈರೆಕ್ಟರ್ ಆಗಬೇಕು ಅಂತ ತುಂಬ ಆಸೆ ಅವನಿಗೆ. ಬಟ್ ಆ್ಯಕ್ಟಿಂಗು ಪ್ಲಸ್ ಡೈರೆಕ್ಷನ್ ಮಾಡಿದ್ರೆ ಅವ್ನು ಇನ್ನೂ ಮುಂದುವರಿತಾನೆ. ಆಮೇಲೆ ಎಲ್ಲ ಪ್ರೊಡ್ಯೂಸರ್ಸ್ಗೂ, ಎಲ್ಲ ಡೈರೆಕ್ಟರ್ಗಳಿಗೂ ಕೇಳ್ಕೊಳ್ಳೋದು ಒಂದೇ, ಇಂಥ ಪ್ರತಿಭೆನ ಬೆಳೆಸಿ. ಏನಕ್ಕೆ ಅಂದರೆ ಹಳ್ಳಿ ಪ್ರತಿಭೆ ಅಂತಲೇ ಬೆಳೆಸಬೇಡಿ, ಬರೀ ಟ್ಯಾಲೆಂಟ್ ಇದ್ದರೆ ಮಾತ್ರ ಬೆಳೆಸಿ. ಎಲ್ಲ ಹೇಳ್ತಾರಲ್ಲ ಬಡವ್ರ ಮಕ್ಕಳು ಬೆಳಿಬೇಕು, ಬಡವ್ರ ಮಕ್ಕಳು ಬೆಳಿಬಾರ್ದು. ರಾಜ್ಬಿ ಶೆಟ್ಟಿ ಅವ್ರು ಹೇಳ್ದಂಗೆ ಟ್ಯಾಲೆಂಟ್, ರಿಯಲ್ ಟ್ಯಾಲೆಂಟ್ ಇರೋರು ಬೆಳಿಬೇಕು. ಅದು ನಮ್ಗೆ ಗಿಲ್ಲಿಲೈತೆ, ಬೆಳೆಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಗೈಸ್. ಈ ವ್ಲಾಗ್ ಅಂತ ಹೇಳ್ತೀನೋ, ಇಲ್ಲಾಂದರೆ ಈ ಡಾಕ್ಯುಮೆಂಟ್ರಿ ಹೇಳ್ತೀವಿ ಅಂದ್ಕೊತಿರೋ, ಏನಾರೋ ಅಂದ್ಕೊಳ್ಳಿ. ಬಟ್ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಹಂಗೆ ಒಂದು ಕಮೆಂಟ್ ಹಾಕ್ಬಿಡಿ ನೀವು ಗಿಲ್ಲಿ ಫ್ಯಾನ್ಸ್ ಆಗಿದ್ದರೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.